ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸದಾ ಹರಿಹಾಯ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಯತ್ನಾಳ್ ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಭ್ರಷ್ಟರ ಬಿಜೆಪಿಗೆ ನಾನು ಸೇರಲ್ಲ ಅನ್ನುವಂಥ ನಿರ್ಧಾರ ಇದು. ಯಾಕೆ ಈ ರೀತಿ ಹೇಳಿದ್ರು? ಹಾಗಾದ್ರೆ ಯತ್ನಾಳ್ ಬಿಜೆಪಿಗೆ ಬರೋದೇ ಇಲ್ವಾ? ಭ್ರಷ್ಟರು ಅಂದ್ರೆ ಯಾರು? ಯಾರ ವಿರುದ್ಧ ತೊಡೆ ತಟ್ಟಿದ್ದಾರೆ? ಬಿಜೆಪಿ ವಿರುದ್ಧ ಮತ್ತೆ ಯತ್ನಾಳ್ ಗುಡುಗಿದ್ದಾದ್ರು ಯಾಕೆ? ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಫೈನಲ್ ಡಿಸಿಷನ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹಿಂದೂ ಹುಲಿ ಫೈರ್ ಬ್ರಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ. ಬಿಜೆಪಿ ವಿರುದ್ಧ ಗುಡುಗಿದ್ದಾರೆ. ಇದೇ ಯತ್ನಾಳ್ ಕಡು ಭ್ರಷ್ಟ ಕುಟುಂಬ ಬಿಜೆಪಿಯಲ್ಲಿ ಇರೋವರೆಗೂ ನಾನು ಬಿಜೆಪಿ ಪಕ್ಷಕ್ಕೆ ಸೇರೋದಿಲ್ಲ ಅಂತ ನಿರ್ಧಾರವನ್ನ ಮಾಡಿದ್ದಾರೆ. ವಿಜಯೇಂದ್ರ, ಯಡಿಯೂರಪ್ಪ, ರಾಘವೇಂದ್ರ ಇರೋವರೆಗೂ ಕೂಡ ನಾನು ಬಿಜೆಪಿಗೆ ಬರೋ ಮಾತೇ ಇಲ್ಲ. ಯಾಕಂದ್ರೆ ನಾವು ಸ್ವಾಭಿಮಾನದಿಂದ ಬದುಕ್ತಾ ಇರುವಂಥವ್ರು. ಭ್ರಷ್ಟ ಕುಟುಂಬದ ನೇತೃತ್ವವನ್ನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಹೆಂಗ್ ಒಪ್ಕೊಳ್ಳಿ? ನಿರಂತರವಾಗಿ ಇದೇ ಕುಟುಂಬದ ವಿರುದ್ಧ ಸಮರ ಸಾರ್ತಾ ಇರುವಂತ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಬಿಜೆಪಿಗೆ ಬರ್ತಾರೆ, ಚುನಾವಣೆ ಹತ್ರ ಬರ್ತಾ ಇದೆ. ಈ ಎಲ್ಲಾ ಸೂಚನೆಗಳು, ಈ ಎಲ್ಲಾ ಲೆಕ್ಕಾಚಾರದ ಜೊತೆಗೆ ಈಗ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ. ಆ ಕಡು ಭ್ರಷ್ಟ ಕುಟುಂಬದ ವಿರುದ್ಧ ಗುಡುಗಿದ್ದಾರೆ ಅಂತ ಅವರೇ ಮಾತನಾಡಿರೋದು. ನಾನು ಆ ಭ್ರಷ್ಟ ಕುಟುಂಬದ ಇರೋವರೆಗೂ ನಾನು ಬಿಜೆಪಿ ಬರೋದಿಲ್ಲ ಅಂತ. ಅಲ್ಲಿ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ಸೇರುವಂತದ್ದು ಬಹಳ ಏನು ಅವಶ್ಯಕತೆ ಇಲ್ಲ. ನಾವು ಸ್ವಾಭಿಮಾನದಿಂದ ಬದುಕೋದು. ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ನಾವು ಒಪ್ಪೋದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಈ ಬಿಜೆಪಿ ಕರ್ನಾಟಕ ನೇತೃತ್ವ ಅಲ್ಲಿ ತನಕ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಆ ಕುಟುಂಬದ ಭ್ರಷ್ಟ ಕುಟುಂಬದ ನೇತೃತ್ವವನ್ನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗುಡುಗಿದ್ದಾರೆ. ಯಾವ ಬಿಜೆಪಿ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ನಾನು ದೆಹಲಿಗೆ ಬಂದಿಲ್ಲ. ನಾನು ದೆಹಲಿಗೆ ಹೋಗಿದ್ದ ವಿಚಾರಣೆ ಬೇರೆ, ದೆಹಲಿಗೆ ಬಂದಿರೋ ಕಾರಣಗಳೇ ಬೇರೆ. ನಾನು ಬಿಜೆಪಿಗೆ ಸೇರ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದ ವಿಚಾರವಾಗಿ ನಾನು ತಲೆನೂ ಇಲ್ಲ, ನಾನು ಬಂದಿಲ್ಲ. ಯಾರ ಕಾಲಿಗೆ ಬಿದ್ದು ಕೂಡ ಪಕ್ಷಕ್ಕೆ ನನ್ನನ್ನು ಸೇರಿಸ್ಕೊಳ್ಳಿ ಅಂತ ನಾನು ಕೇಳೋದೇ ಇಲ್ಲ. ನನಗದರ ಅವಶ್ಯಕತೆ ಇಲ್ಲವೇ ಇಲ್ಲ. ಈಗ ನಾನು ಬಿಜೆಪಿಗೆ ಬರಬೇಕು ಅಂತಂದ್ರೆ ಯಡಿಯೂರಪ್ಪನವ್ರ ಕುಟುಂಬದವ್ರು ಯಾರು ಇರಬಾರ್ದು, ಆಗ ನಾನು ಬಿಜೆಪಿಗೆ ಬರ್ತೀನಿ. ಅಲ್ಲಿವರೆಗೂ ನಾನು ಬಿಜೆಪಿಗೆ ಬರೋದಿಲ್ಲ. ನಾನು ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಯಾರನ್ನು ಬೇಡ್ಕೊಳ್ಳೋದಿಲ್ಲ, ಯಾರ ಪಕ್ಷಕ್ಕೂ ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ಯಾರನ್ನು ಕೂಡ ಕಾಲಿಗೆ ಬಿದ್ದು ನಾನು ಸೇರಿಸ್ಕೊಳ್ಳಿ ಅಂತ ಕೇಳಲ್ಲ. ನಾನೇ ಪ್ರಾದೇಶಿಕ ಪಕ್ಷವನ್ನ ಮಾಡ್ತೀನಿ, 2028ಕ್ಕೆ ಅಧಿಕಾರಕ್ಕೆ ಬರ್ತೀನಿ, ನಾನೇ ಮುಖ್ಯಮಂತ್ರಿ ಕೂಡ ಆಗ್ತೀನಿ ಅಂತ ವಿಜಯಪುರದ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದ್ದಾರೆ. ಅಂದ್ರೆ ವಿಜಯೇಂದ್ರ ಅವ್ರು ಬದಲಾಗ ತನಕ ನೀವು ಬಿಜೆಪಿ ಸೇರಲ್ಲ? ಬಟ್ಟೆ ಆ ಭ್ರಷ್ಟ ಕುಟುಂಬ ರೀ. ಒಬ್ಬನೇ ಅಲ್ಲ, ಒಬ್ಬ ವಿಜಯೇಂದ್ರ ಇಲ್ಲ, ಒಬ್ಬ ರಾಘವೇಂದ್ರ ಅದಾನ, ವಿಜಯೇಂದ್ರ ಅದಾನ, ಯಡಿಯೂರಪ್ಪ ಅದಾನ, ಮತ್ತಿನ 3-4 ಅದಾವ ಮನ್ಯಾಗ. ಯಾವನು ನೇತೃತ್ವ ಇರ್ತಾನೆ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುದಿಲ್ಲ. ನಾನು ಬಿಜೆಪಿ ತಗೋರತಿ ಯಾರ ಬಲ್ಲಿನೂ ನಾವು ಹೋಗುದು ಅಲ್ಲ ಸರ್. ಈಗ ಯಡಿಯೂರಪ್ಪ ಅವ್ರ ಕುಟುಂಬ ಬದಲಾವಣೆ ಆಗೋ ತನಕ ನೀವು ಕಾಯ್ಕೊಂಡ್ ಕುಟ್ಕೊಂಡ್ರೆ ಮುಂದೆ ಅವಕಾಶಗಳು ಸಿಗ್ಬೇಕಲ್ಲ? ಅವಕಾಶ ನಾವು ಅಷ್ಟಾಗಿ ನಾವು ಪ್ರಾದೇಶಿಕ ಪಕ್ಷ ಮಾಡಿರ್ತೀವ್ರಿ. ನಾವ್ಯಾಕೆ ಇಲ್ಲಿ ಕಾಯ್ಕೊಂಡ್ ಕುಟ್ಟಿರ್ತೀವಿ ಎಲ್ಲ. ನನಗ್ ವಿಶ್ವಾಸ ಇದೆ ರೀ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನುವಂತ ವಿಶ್ವಾಸ ಇದೆ. JCB ಆಗುತ್ತೋ ಏನಾಗುತ್ತೋ ಅದು ಬೇರೆ ಪ್ರಶ್ನೆ. ಆದ್ರೆ ನಮ್ಮ ಪಕ್ಷನೇ ಅಧಿಕಾರಕ್ಕೆ ಬರೋದು. ಆದ್ರೆ ಯಾವ ಪಕ್ಷ? ಯತ್ನಾಳ್ ಹೇಳ್ತಾ ಇರುವಂತ ಹಿನ್ನೆಲೆ ಏನು? ಯಾವ ಪಕ್ಷದ ವಿಚಾರವನ್ನು ಇಟ್ಕೊಂಡು ಈ ರೀತಿ ಮಾತನಾಡಿದ್ರು? ಒಟ್ನಲ್ಲಿ JCB ಬರುತ್ತೋ ಮತ್ತೊಂದು ಬರುತ್ತೋ ಗೊತ್ತಿಲ್ಲ, ಅದೇನಾಗುತ್ತೋ ಗೊತ್ತಿಲ್ಲ. ಆದ್ರಂತೂ ನಾವೇ ಅಧಿಕಾರಕ್ಕೆ ಬರೋದು ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ನೋಡ್ರಿ, ನಮ್ಮ ಪಕ್ಷ ಕರ್ನಾಟಕದ ಅಧಿಕಾರ ಬರ್ತೈತಿ. ಯಾರು ಏನೇ ಬೇಕಾ ಸರ್ವೆಗಳು ಹೇಳಿ, ಯಾರು ಬೇಕಾದಷ್ಟು ಸರ್ವೆ ಮಾಡಲಿ, ಕರ್ನಾಟಕ ಬರೋದು ನಮ್ಮ ಪಕ್ಷನೇ, ನಾನೇ ಮುಖ್ಯಮಂತ್ರಿ. ನಿರಂತರವಾಗಿ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರ ಸಾರ್ತಾ ಇದ್ರು, ಗುಡುತ್ತಾ ಇದ್ರು. ಹೈಕಮಾಂಡ್ಗೆ ಹೋಗಿ ವರದಿ ಸಲ್ಲಿಸಿದ್ರು, ಹೈಕಮಾಂಡ್ಗೆ ಲಿಸ್ಟ್ ಕೊಟ್ಟಿದ್ರು. ನಿರಂತರವಾಗಿ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಮರ ಸಾರಿದ್ರು.
ಯಡಿಯೂರಪ್ಪನವ್ರ ವಿರುದ್ಧ ಅಂತೂ ಸಮರ ಸಾರಿದ್ರು, ರಾಘವೇಂದ್ರ ವಿರುದ್ಧ ಗುಡುಗಿದ್ರು. ಅವರಿರೋವರೆಗೂ ನಾನು ಬಿಜೆಪಿ ಬರೋದಿಲ್ಲ ಅನ್ನುವಂಥ ಕಠು ನಿರ್ಧಾರವನ್ನ ಮಾಡಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಏನಾಗುತ್ತೆ, ರಾಜಕೀಯದಲ್ಲಿ ಯಾವ ಸಂದರ್ಭದಲ್ಲಿ ಏನು ಬದಲಾವಣೆ ಬೇಕಾದರೂ ಆಗಬಹುದು. ಆ ಬದಲಾವಣೆ ನಿರೀಕ್ಷೆ ಮಾಡಬಹುದಾ? ಯತ್ನಾಳ್ ಮತ್ತೆ ಬಿಜೆಪಿ ಸೇರ್ಕೊಳ್ತಾರಾ ಅಥವಾ ನುಡಿದಂತೆ ನಡ್ಕೊಳ್ತಾರಾ? JCBನ ಅಧಿಕಾರಕ್ಕೆ ತರ್ತಾರಾ? ಕಾದ್ ನೋಡಿ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ, ಫೈನಲ್ ಡಿಸಿಷನ್. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.